ಅಯ್ಯೋ ಶಿಲ್ಪ, ಏನಕ್ಕೆ ಅಳ್ತಾ ಇದ್ಯಾ? ಏನಾಯ್ತು ಶಿಲ್ಪ ಅಂತದ್ದು? ಅದು ಅದಕ್ಕೆ ಏನಂತ ಹೇಳಿ ಅದಕ್ಕೆ ನಾನು ಅದು ಅದು ಯಾವ ರೀತಿ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ ನನಗೆ. ಶಿಲ್ಪ, ನೀನು ಈ ರೀತಿ ಅಳ್ತಾ ಕೂತ್ಕೊಂಡ್ರೆ ಏನು ಹೇಳ್ದೇನೆ ನನಗೆ ಹೇಗೆ ಅರ್ಥ ಆಗುತ್ತೆ ಹೇಳು? ಅಲ್ಲ, ಇಷ್ಟೊತ್ತು ಚೆನ್ನಾಗಿದ್ದಲ್ಲ, ಇದ್ದಕ್ಕಿದ್ದಂಗೆ ಅಳೋದಕ್ಕೆ ಶುರು ಮಾಡ್ಬಿಟ್ಟಿಯಲ್ಲ, ಏನಾಯ್ತು? ಏನ್ ತೊಂದರೆ ಇಲ್ಲ ತಾನೆ? ಅದಕ್ಕೆ ತೊಂದರೆ ತೊಂದರೆ ತಾನಾಗೆ ಮೈ ಮೇಲೆ ಬರ್ತಾ ಇದೆ. ಅದಕ್ಕೆ ಅದು ಶರತ್ ಬಗ್ಗೆ. ಏನು ಶರತ್ ಬಗ್ಗೆನಾ? ಯಾಕೆ ಯಾಕೆ ಏನಾಯ್ತು? ಅವನನ್ನ ಎಲ್ಲಾದ್ರೂ ನೋಡಿದ್ಯಾ? ಅದಕ್ಕೆ ಎಲ್ಲಾದ್ರೂ ನೋಡಿದಿದ್ರೆ ನಾನು ಇಷ್ಟೊಂದು ತಲೆ ಕೆಡಿಸ್ಕೊತಾ ಇರ್ಲಿಲ್ಲ. ಆದ್ರೆ ಆ ಶರತ್ ಇವ್ರನ್ನ ಫ್ರೆಂಡ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅದಕ್ಕೆ. ಅಯ್ಯೋ ದೇವ್ರಿ, ಹೌದಾ ಹೌದಾ ಶಿಲ್ಪ? ಆಮೇಲೆ ಅದ್ ಹೇಗೆ ಫ್ರೆಂಡ್ ಮಾಡ್ಕೊಂಡ ಅವನು? ಚಿಕ್ಕಣ್ಣ ಹೇಗೆ ಪರಿಚಯ? ಅದು ಅದಕ್ಕೆ ಪ್ರೆಗ್ನೆಂಟ್ಗಿಂತ ಮುಂಚೆಗೆ ಒಂದ್ಸತಿ ಡಾಮಿನಲ್ಸ್ ಅಲ್ಲಿ ಇವರಿಬ್ರು ಪರಿಚಯ ಆಗಿತ್ತಂತೆ. ನನಗೆ ಗೊತ್ತಿಲ್ಲ, ನಾನು ಕೂಡ ಡಾಮಿನಲ್ಸ್ಗೆ ಹೋಗಿದ್ದೆ. ಆದ್ರೆ ಇವರಿಬ್ರು ಪರಿಚಯ ಆಗೋ ಟೈಮಲ್ಲಿ ನಾನು ಅಲ್ಲಿರ್ಲಿಲ್ಲ. ಅವಾಗಲಿದ್ದ ಪರಿಚಯ ಮಾಡ್ಕೊಂಡು ಫೋನ್ ನಂಬರ್ ಎಲ್ಲ ಇಸ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಆ ಶರತ್ ಯಾಕೋ ಗೊತ್ತಿಲ್ಲ ಅದಕ್ಕೆ ಇವ್ರ ಹತ್ರ ಶರಣ್ ಅಂತ ಹೇಳ್ಕೊಂಡಿದ್ದಾನೆ. ನನಗೂ ಗೊತ್ತಿರ್ಲಿಲ್ಲ ಶರತ್ ಇಬ್ರು ಒಂದೇ ಅಂತ. ಇವ್ರು ಯಾವಾಗ್ಲೂ ಹೇಳೋರು ಶರಣ್ ಅಂತ ನನ್ನ ಫ್ರೆಂಡು ಬಹಳ ಒಳ್ಳೆಯವರು, ಅವ್ನು ಇಷ್ಟಪಟ್ಟಿದ್ದ ಹುಡುಗಿ ಅವಳು ಕೈ ಕೊಟ್ಬಿಟ್ನಂತೆ, ಹೀಗೆಲ್ಲ ಹೇಳೋರು. ಆಗ್ಲೂ ನನಗೆ ಗೊತ್ತಾಗ್ಲಿಲ್ಲ ಅದಕ್ಕೆ ಆ ಕೈ ಕೊಟ್ಟಿರೋ ಹುಡುಗಿ ನಾನೇ ಅಂತ. ಆದ್ರೆ ಹೀಗ್ ನೋಡಿ, ನಿನ್ನೆ ಹಾಸ್ಪಿಟಲ್ನಲ್ಲಿ ಇವರು ಶರತ್ಗೆ ಫೋನ್ ಮಾಡ್ಬಿಟ್ಟಿದ್ದಾರೆ ನನಗೆ ಮಗು ಆಯ್ತು ಅಂತ ಖುಷಿಯಾಗಿ ಹೇಳ್ಕೊಳ್ಳೋದಕ್ಕೆ. ಆ ಟೈಮಲ್ಲಿ ಅವರು ನನ್ನ ಹೆಂಡತಿ ಹೆಸರು ಶಿಲ್ಪ ಅಂತ ಹೇಳ್ಬಿಟ್ರು. ಏನು ಏನು ಶಿಲ್ಪ ಅಂತ ಶರತ್ ಗೊತ್ತಾಗೋಯ್ತಾ? ನೀನ್ ಚಿಕ್ಕಣ್ಣನ ಹೆಂಡತಿ ಅಂತ ಗೊತ್ತಾಗೋಯ್ತಾ? ಅದೇನೋ ಗೊತ್ತಿಲ್ಲ ಅದಕ್ಕೆ ಅವನು ಪದೇ ಪದೇ ಕೇಳ್ತಿದ್ದ ಅನ್ಸುತ್ತೆ, ನಿಮ್ ವೈಫ್ ಹೆಸರು ಶಿಲ್ಪಾನ ಅಂತ. ಇವರು ಹೌದು, ನನ್ನ ವೈಫ್ ಹೆಸರು ಶಿಲ್ಪಾನೆ, ಯಾಕೆ ಗಾಬರಿ ಆಗ್ತಿದ್ದೀರಾ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ರು. ಆಮೇಲೆ ಅವನು ನಾನು ಬರ್ತೀನಿ ಇವಾಗ್ಲೇ ಅಂತ ಹೇಳದ್ನಂತೆ. ನನಗಂತೂ ತುಂಬಾ ಗಾಬರಿ ಆಗೋಯ್ತು. ಅದಕ್ಕೆ ನಾನು ಯಾರಾದ್ರೂ ಇಷ್ಟು ಚಿಕ್ಕ ಮಗು ನೋಡೋದಕ್ಕೆ ಕರ್ಸ್ಕೋತಾರ, ದೃಷ್ಟಿ ಆಗಲ್ವಾ ಅಂತ ಹೀಗೆ ಏನಾದ್ರೂ ಹೇಳಿ ಯಾಮಾರಿಸ್ದೆ. ಸಂಜೆ ಆಗ್ಬೇಕಾಗಿರೋ ಡಿಸ್ಚಾರ್ಜ್ನ ಮಧ್ಯಾಹ್ನನೇ ಡಿಸ್ಚಾರ್ಜ್ ಮಾಡಿಸ್ಕೊ ಬಂದಿದ್ದೆ. ಅದಕ್ಕೆ ನೀವು ಬಂದಾಗ ನಾವು ಮಾತಾಡ್ತಿದ್ವಲ್ಲ, ಇವ್ರ ಫ್ರೆಂಡ್ ಬರ್ತಾರೆ ಅಂತ, ಅದು ಶರತ್ ಅದಕ್ಕೆ. ಅಯ್ಯೋ ಶಿಲ್ಪ, ಹೌದಾ? ನನಗೆ ಯಾಕೆ ಹೇಳಿಲ್ಲ ನೀನು ಈ ವಿಷಯನ ಮೊದಲೇ? ಅದು ಅದಕ್ಕೆ ನನಗೂ ಗೊತ್ತಿರಲಿಲ್ಲ. ನನಗೆ ಡೆಲಿವರಿ ಪೇನ್ ಬಂತಲ್ಲ, ಇದೇ ವಿಷಯಕ್ಕೇನೆ ತುಂಬಾ ಟೆನ್ಷನ್ ಮಾಡ್ಕೊಬಿಟ್ಟೆ ನಾನು. ನನಗೂ ಕೂಡ ಅವತ್ತೇ ಗೊತ್ತಾಗಿದ್ದು ಅವನು ಶರಣ್ ಅಲ್ಲ ಶರತ್ ಅಂತ. ಅದೇ ಟೆನ್ಷನ್ ಅಲ್ಲಿ ಗಾಬರಿಗೆ ನಾನು ತುಂಬಾ ಟೆನ್ಷನ್ ಮಾಡ್ಕೊಂಡು ನನಗೆ ಡೆಲಿವರಿ ಪೇನ್ ಸ್ಟಾರ್ಟ್ ಆಗ್ಬಿಡ್ತು. ಓ ಹೌದಾ ಶಿಲ್ಪ? ಆದ್ರೆ ಆ ಶರತ್ತು ಹಾಸ್ಪಿಟ್ಲಿಗೆ ಹೋಗಿರ್ತಾನೆ ಅನ್ಸುತ್ತೆ. ಹಾ ಅದಕ್ಕೆ ಹೋಗಿರ್ಬೋದು, ಆದ್ರೆ ನಾವ್ ಅಲ್ಲಿ ಇರ್ಲಿಲ್ವಲ್ಲ. ಆಮೇಲೆ ಏನ್ ಅನ್ಕೊಂಡು ಏನೋ ಗೊತ್ತಿಲ್ಲ. ಆದ್ರೆ ಅದಕ್ಕೆ ಇದಂತೂ ನಿಜ, ಇವತ್ತಲ್ಲ ನಾಳೆ ನಾನೇ ಆ ಶಿಲ್ಪ ಅಂತ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ನನಗಂತೂ ತುಂಬಾ ಗಾಬರಿ ಆಗ್ತಿದೆ. ಮೊದ್ಲೇ ಅವನು ಕೋಪ ಜಾಸ್ತಿ, ಆಮೇಲೆ ಇವ್ರಿಗೆ ಏನಾದ್ರೂ ತೊಂದರೆ ಕೊಟ್ರೆ ಆಮೇಲೆ ನನ್ ಮಗು. ಅದಕ್ಕೆ ನನಗೆ ತುಂಬಾ ಗಾಬರಿ ಆಗ್ತಿದೆ. ಅದಕ್ಕೆ ಈ ವಿಷಯನ ಯಾರಿಗೂ ಹೇಳ್ಕೊಳಕ್ ಆಗ್ತಾ ಇಲ್ಲ. ಇವರಿಗಂತೂ ನಾನು ಹೇಳ್ಕೊಳೋ ಹಾಗೆ ಇಲ್ಲ. ಶಿಲ್ಪ, ಸಮಾಧಾನ ಮಾಡ್ಕೊ, ಆ ರೀತಿಯೆಲ್ಲ ಏನು ಆಗೋದಿಲ್ಲ. ಇಲ್ಲ ಅದಕ್ಕೆ ಇಲ್ಲ, ನನಗಂತೂ ಯಾಕೋ ತುಂಬಾನೇ ಭಯ ಆಗ್ತಾ ಇದೆ. ಅವನು ಏನ್ ಅನ್ಕೊಳ್ಳಿ ನನ್ ಗೊತ್ತಾ? ಅದಕ್ಕೆ ನಾನು ಮದ್ವೆ ಆಗಿದ್ರು ಕೂಡ ಅವಂದೇ ನೆನಪಲ್ಲಿರ್ತೀನಿ, ಅವಂದೇ ಗುಂಗಲ್ಲಿರ್ತೀನಿ, ಅವನಿಗೋಸ್ಕರ ಕಾಯ್ತಿರ್ತೀನಿ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ. ಅವನು ನನ್ನ ಹತ್ರ ಮಾತಾಡ್ದ, ಚಿಕ್ಕಣ್ಣನ ಹೆಂಡತಿ ಅಂತ ಅನ್ಕೊಂಡು ಮಾತಾಡ್ದ ಅದಕ್ಕೆ. ಆದ್ರೆ ನಾನು ನನ್ನ ಹೆಸರು ಹೇಳಿರ್ಲಿಲ್ಲ, ಹಂಗಾಗಿ ಅವನೇ ಶರತ್ ಅಂತ ನನಗೆ ಗೊತ್ತಾಯ್ತು. ಅವನು ನನ್ನನ್ನಂತೂ ಬಿಡಲ್ವಂತೆ, ಅದಕ್ಕೆ ಹುಡುಕ್ತಾನಂತೆ. ಮತ್ತೆ ಅವನನ್ನ ಮದ್ವೆ ಮಾಡ್ಕೋತಾನಂತೆ. ಏನ್ ಮಾಡೋದಕ್ಕೆ ಇವಾಗ ನಾನು ಆ ಶರತ್ನ ಸಂಪೂರ್ಣವಾಗಿ ನನ್ನ ಮನಸ್ಸಿಂದ ಕಿತ್ತಾಕ್ಬಿಟ್ಟಿದ್ದೀನಿ. ನಾನಿವಾಗ ಒಂದ್ ಮಗುವಿನ ತಾಯಿ. ಹೀಗಿರುವಾಗ ನಾನು ಹೇಗೆ ಹೇಳಿ ಇದನ್ನೆಲ್ಲ ಹೇಗೆ ಫೇಸ್ ಮಾಡ್ಲಿ? ಹಾಗ್ ಮಾಡಿ ತಪ್ಪಿಂದ ಈಗ ನಾನು ಅನ್ಭವಿಸ್ಬೇಕಾಗುತ್ತೆ. ಇದೇನಾದ್ರೂ ನಮ್ಮ ಅತ್ತೆ ಗೊತ್ತಾದ್ರೆ ಹುರ್ತು ಮುಕ್ಕ ಬಿಡ್ತಾರೆ. ನನ್ನ ಮಗುನ್ ಕಿತ್ಕೊಂಡು ನನ್ನನ್ನು ಆಚೆಗೆ ಹಾಕ್ಬಿಡ್ತಾರೇನೋ. ಇಲ್ಲ ಶಿಲ್ಪ, ಆ ರೀತಿ ಎಲ್ಲ ಏನೂ ಆಗೋದಿಲ್ಲ. ನೀನ್ ಸಮಾಧಾನ ಮಾಡ್ಕೊ.
ಈ ಟೈಮಲ್ಲಿ ನೀನು ಈಗೆಲ್ಲ ಅಳಬಾರ್ದು. ನೋಡೋಣ ಇರು ಏನೇನಾಗುತ್ತೆ ಅಂತ ಪರಿಸ್ಥಿತಿ ಏನಾದ್ರು ಬಂತು ಅಂತ ಅಂದ್ರೆ ನಾನು ಮಾತಾಡ್ತೀನಿ ಚಿಕ್ಕಣ್ಣನ ಹತ್ರ. ಚಿಕ್ಕಣ್ಣ ಖಂಡಿತವಾಗ್ಲೂ ಇದನ್ನೆಲ್ಲ ಅರ್ಥ ಮಾಡ್ಕೋತಾನೆ, ನೀನು ಯೋಚನೆ ಮಾಡಬೇಡ. ಏನು ಅರ್ಥ ಮಾಡ್ಕೋತಾರೋ ಏನೋ ಅದಕ್ಕೆ. ಅವರಂತೂ ನನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾರೆ ಗೊತ್ತಾ. ಅವ್ರ ಪ್ರೀತಿಗೆ ನಾನು ಸೋತೋಗ್ಬಿಟ್ಟಿದ್ದೀನಿ. ಅವರಂತೂ ನನ್ನಿಂದ ದೂರ ಆದ್ರೆ ಅದಕ್ಕೆ ನಾನಂತೂ ಈ ಭೂಮಿ ಮೇಲೆ ಇರೋದಿಲ್ಲ, ಪ್ರಾಣ ಕಳ್ಕೊಂಡ್ಬಿಡ್ತೀನಿ. ಈ ಶಿಲ್ಪ ಬಿಡ್ತು ಅನ್ನು, ಹಿಂಗೆಲ್ಲ ಮಾತಾಡ್ಬೇಡ. ಅಲ್ಲ, ಮಗುನ ಮುಂದೆ ಇಟ್ಕೊಂಡು ನಿನ್ ಪ್ರಾಣ ಕಳ್ಕೊಳ್ಳೋ ಮಾತಾಡ್ತಿದ್ಯಲ್ಲ ನೀನು, ತಲೆ ಕೆಟ್ಟಿದ್ಯಾ ನಿನಗೆ? ನೋಡು ನಿನ್ ಮಗು ಮುಖ ನೋಡು. ನಿನ್ ಮಗು ಮುಖ ನೋಡ್ತಾ ನೀನ್ ಧೈರ್ಯ ತಗೋಬೇಕು. ಏನಾಗೋದಿಲ್ಲ, ನೀನ್ ಹೇಗಿದ್ರು 1 ವರ್ಷ ನಮ್ಮನೇಲೆ ಇರ್ತೀಯಲ್ಲ. ಅವನಂತೂ ಇಲ್ಲಿಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಆಗ್ಲಿ 1 ವರ್ಷ, ಆಮೇಲೆ ನೋಡೋಣ. ಹಾಗಂತೀರ ಅದಕ್ಕೆ ಅವನು ಇಲ್ಲಿಗೆ ಬರಲ್ಲ ಅಂತೀರಾ? ಹೇಗ್ ಬಂದ್ಬಿಡ್ತಾನ ಅವನು? ನಾವೆಲ್ಲ ಸುಮ್ಮನೆ ಬಿಟ್ಬಿಡ್ತೀವ ಅವ್ನು ಬಂದ್ಬಿಟ್ರೆ? ಅದೆಲ್ಲ ಆಗೋದಿಲ್ಲ. ಏನ್ ಪ್ರಪಂಚದಲ್ಲಿ ಶಿಲ್ಪ ಅಂತ ಇರೋದು ನೀನೊಬ್ಳೇನಾ? ಎಷ್ಟೋ ಜನ ಶಿಲ್ಪ ಅಂತ ಇಟ್ಕೊಂಡಿರ್ತಾರೆ. ಅದರಲ್ಲಿ ಚಿಕ್ಕಣ್ಣನ ಹೆಂಡತಿ ಶಿಲ್ಪ ಅಂತ ಅಂದ ತಕ್ಷಣ ಆ ಶಿಲ್ಪನೇ ಆಗ್ಬೇಕು ಅಂತ ಅವನೇ ಕನ್ಕೊಬೇಕು. ಹಾಗೆಲ್ಲ ಆಗೋದಿಲ್ಲ ಶಿಲ್ಪ, ನೀನ್ ಆರಾಮಾಗಿ ಮಲ್ಕೋ. ಈ ಶರತ್ ಯಾಕೋ ಬೇಜಾರಲ್ಲಿದ್ಯಾ? ಡೈಲಿ ಎಷ್ಟು ಜೋಶಲ್ಲಿ ಇರ್ತಾ ಇದ್ದೆ ನೀನು, ಇವಾಗ ಏನಾಯ್ತು? ಲೋ ವಿಜಿ, ಅದೇನು ಅಂತ ಅಂದ್ರೆ ನಿನ್ನೆ ಚಿಕ್ಕಣ್ಣ ಫೋನ್ ಮಾಡಿದ್ರು ಕಣೋ. ನನ್ನ ವೈಫ್ಗೆ ಡೆಲಿವರಿ ಆಯ್ತು, ಗಂಡು ಮಗು ಅಂತ ಹೇಳಿದ್ರು. ಓ ಹೌದಾ? ನೋಡಕ್ ಹೋಗ್ಬೇಕಿತ್ತು. ಆಗಿದ್ರೆ ನನಗೇನೋ ಮೊದಲು ಇಂಟ್ರೆಸ್ಟ್ ಇರಲಿಲ್ಲ ನೋಡ್ಬೇಕು ಅಂತ. ಆದ್ರೆ ಆ ಚಿಕ್ಕಣ್ಣ ನನ್ನ ವೈಫ್ ಹೆಸರು ಶಿಲ್ಪ ಅಂತ ಹೇಳಿದ್ರು ಕಣೋ. ಏನೋ ಶಿಲ್ಪ ಅಂತ ಹೇಳಿದ್ರ? ಹೌದು ಕಣೋ ವಿಜಿ, ಅವಾಗಲಿಂದ ನನ್ನ ತಲೆನೇ ಕೆಟ್ಟೋಗ್ಬಿಟ್ಟಿದೆ. ಶಿಲ್ಪ ಅಂತ ಹೇಳ್ದಾಗ್ಲಿಂದ ಯಾವ ಶಿಲ್ಪ ಇರ್ಬೋದು, ಇಲ್ಲ ಅವಳು ನನ್ನ ಶಿಲ್ಪ ಇರ್ಬೋದಾ ಅಂತ ಅನ್ಸಕ್ ಶುರುವಾಯ್ತು. ನಾನು ಅದಕ್ಕೇನೆ ಅಲ್ಲೇ ಇರಿ, ನಾನು ಬಂದ್ಬಿಡ್ತೀನಿ, ಮಗು ನೋಡಿದಾಗೂ ಆಗುತ್ತೆ ಅಂತ ಹೇಳಿದೆ. ಆದರೆ ನಾನು ಅಲ್ಲಿ ಹೋಗೋ ಅಷ್ಟರಲ್ಲಿ ಅವರು ಡಿಸ್ಚಾರ್ಜ್ ಮಾಡ್ಕೊಂಡು ಹೊರಟೋಗಿದ್ರು ಕಣೋ. ಚೀಚೆ ಇಲ್ಲ ಬಿಡು, ಅದು ನಿನ್ನ ಶಿಲ್ಪ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ನನಗೂ ಹಾಗೆ ಅನಿಸ್ತು ಕಣೋ, ನನ್ನ ಶಿಲ್ಪ ಹಾಗೆಲ್ಲ ನನಗೆ ಮೋಸ ಮಾಡಲ್ಲ ಅಂತ. ಆದರೂ ಯಾಕೋ ಮನ್ಸಿಗೊಂಥರ ಹೋಗಿ ನೋಡೇ ಬಿಡೋಣ ಅಂತ ಹೋದಪ್ಪ. ಇರ್ಬೇಕು ತಾನೇ ಅವರು. ಡಿಸ್ಚಾರ್ಜ್ ಮಾಡ್ಕೊಂಡು ಹೊರಟೆ ಹೋಗಿದ್ದಾರೆ, ಒಂದು ಫೋನ್ ಕೂಡ ಮಾಡಿಲ್ಲ. ಇವಾಗ ಏನೋ ಫೋನ್ ಮಾಡಿ ಕೇಳು ಚಿಕ್ಕಣ್ಣನೇ ನಾನು ಬಂದಿದ್ದೆ ಅಂತ. ಹಾಂ ಹೌದಲ್ವಾ, ಮಾಡಬೇಕಿತ್ತು, ಮರ್ತುಬಿಟ್ಟೆ. ಇವಾಗ ಮಾಡ್ತೀನಿ ಇರು. ಹಲೋ ಚಿಕ್ಕಣ್ಣವ್ರೆ. ಹಾಂ ಹಲೋ, ಹೇಳಿ ಶರತ್ ಅವರೇ. ಅದು ಚಿಕ್ಕಣ್ಣವ್ರೆ, ನಿನ್ನೆ ನಾನು ಹಾಸ್ಪಿಟಲ್ ಹತ್ರ ಬಂದಿದ್ದೆ, ನೀವು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟಿದ್ದೀರಾ? ಹೌದು ಶರಣ್ ಅವರೇ, ಅದು ನಾವು ಸಂಜೆ ಡಿಸ್ಚಾರ್ಜ್ ಮಾಡ್ತಾರೆ ಅಂದ್ಕೊಂಡಿದ್ವಿ, ಆದರೆ ಡಾಕ್ಟರು ಮಧ್ಯಾಹ್ನನೇ ಡಿಸ್ಚಾರ್ಜ್ ಮಾಡಿಬಿಟ್ರು. ಹಾಗಾಗಿ ನಾನು ನಿಮಗೆ ಫೋನ್ ಮಾಡೋದಕ್ಕಾಗಲಿಲ್ಲ. ಸ್ವಲ್ಪ ಮನೆಗೆ ಬಂದಮೇಲೆ ಸ್ವಲ್ಪ ಬ್ಯುಸಿ ಇದ್ವಿ, ಅದು ಅಲ್ಲದೆ ಬರೋಷ್ಟರಲ್ಲಿ ರಾತ್ರಿನೇ ಆಗೋಯ್ತು. ಅದಕ್ಕೆ ನಾನು ನಾಳೆ ಫೋನ್ ಮಾಡಿದ್ರೆ ಆಯಿತು ಅಂತ ಸುಮ್ಮನಾದೆ. ಅಂದ್ಕೊಂಡೆ ನೀವು ಬಂದಿರ್ಬೋದು ಅಂತ. ಆ ಬ್ಯುಸಿ ಒಳಗಡೆ ಮರ್ತೇ ಬಿಟ್ಟೆ, ಬೇಜಾರು ಮಾಡ್ಕೋಬೇಡಿ. ಹೌದಾ? ಹಾಂ ಹೋಗಲಿ ಬಿಡಿ. ನಿಮ್ಮ ವೈಫ್ನ ಪರಿಚಯ ಮಾಡ್ಕೊಳ್ಳೋ ಅದೃಷ್ಟ ನನಗಿಲ್ಲ ಅನಿಸುತ್ತೆ. ಅಯ್ಯೋ ಹಾಗೇನು ಕೇಳ್ತೀರಾ, ಇವತ್ತಲ್ಲ ನಾಳೆ ಪರಿಚಯ ಆಗೇ ಆಗುತ್ತೆ. ಸರಿ ಚಿಕ್ಕಣ್ಣವ್ರೆ, ಆಯಿತು, ನಾನು ಇನ್ನೊಂದ್ಸರಿ ಫೋನ್ ಮಾಡ್ತೀನಿ. ಹಾಂ ಆಯಿತು. ಏನಂತೋ ಅವರು ಮಧ್ಯಾಹ್ನನೇ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ಬಿಟ್ರಂತೆ. ಏನು ಮಾಡೋದು? ಏನು ಮಾಡ್ತೀಯಾ? ಏನಾಗಲ್ಲ ಬಿಡು, ಅವರು ನೀನು ಶಿಲ್ಪ ಆಗಿರೋದಕ್ಕೆ ಸಾಧ್ಯನೇ ಇರಲ್ಲ, ನೀನು ಯೋಚನೆ ಮಾಡಬೇಡ. ಹಾಯ್ ಫ್ರೆಂಡ್ಸ್, ನಾವು ಹಾಕೋಂಥ ವೀಡಿಯೋಸು ನಿಮ್ಗೆಲ್ಲರಿಗೂ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟು ಮಾಡೋದನ್ನು ಮರಿಬೇಡಿ. ಮತ್ತು ಯಾರ್ಯಾರೆಲ್ಲ ನೋಡ್ತಿದ್ದೀರಾ, ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಆ ಲೈಕಿಂದ ನಾನು ಹಾಕ್ತಿರೋ ವೀಡಿಯೋಸ್ ಇಷ್ಟ ಆಗುತ್ತೆ ಅಂತ ಅರ್ಥ ಮಾಡ್ಕೋತೀನಿ. ಮತ್ತು ಫ್ರೆಂಡ್ಸ್, ನಮ್ಮದು ಇನ್ನೊಂದು ಚಾನಲ್ ಇದೆ, ನಿಮ್ಮೆಲ್ಲರಿಗೂ ನಾನು ಹೇಳಿದ್ದೀನಿ, MSN ಕಾರ್ಟೂನ್ ಕನ್ನಡ ಚಾನಲ್ ಅಂತ. ಆ ಚಾನಲಲ್ಲೂ ಕೂಡ ನಾನು ವೀಡಿಯೋಸ್ನ ಹಾಕ್ತಿದ್ದೀನಿ ಫ್ರೆಂಡ್ಸ್. ಆದರೆ ನೀವು ಯಾರೂ ನೋಡ್ತಾನೇ ಇಲ್ಲ. ಪ್ಲೀಸ್ ಫ್ರೆಂಡ್ಸ್, ಈ ಚಾನಲ್ನ ಯಾರ್ಯಾರು ನೋಡ್ತಿದ್ದೀರಾ ಪ್ರತಿಯೊಬ್ಬರು ಕೂಡ ಆ ಚಾನಲ್ನು ಕೂಡ ನೋಡಿ. ನಿಮ್ಮೆಲ್ಲರಿಗೂ ಆ ಸ್ಟೋರಿ ಕೂಡ ತುಂಬ ಇಷ್ಟ ಆಗುತ್ತೆ. ಪ್ಲೀಸ್ ಫ್ರೆಂಡ್ಸ್, ಆ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ. ಇವತ್ತು ಆ ಚಾನಲ್ನ ಯಾರ್ಯಾರು ನೋಡ್ತೀರಾ, ಎಷ್ಟು ಜನ ನೋಡ್ತೀರಾ ಅಂತ ನಾನು ಕಾಯ್ತಾ ಇರ್ತೀನಿ. ನೋಡ್ತೀರಾ ಅಲ್ವಾ? ನಿಮಗೋಸ್ಕರ ನಾನು ಒಂದು ಸೀರಿಯಲ್ ರೂಪದಲ್ಲಿ ಆ ಚಾನಲಲ್ಲೂ ಕೂಡ ವಿಡಿಯೋನ ಹಾಕ್ತಾ ಇದ್ದೀನಿ. ಆ ಸ್ಟೋರಿ ಬಂದ್ಬಿಟ್ಟು ತುಂಬಾ ಡಿಫ್ರೆಂಟ್ ಆಗಿದೆ. ನೀವು ಬೇರೆ ಯಾರ ಚಾನಲಲ್ಲೂ ಕೂಡ ಆ ಥರ ಸ್ಟೋರಿನ ನೋಡಿರೋದಿಲ್ಲ. ಸರಿ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ, ತಪ್ಪದೇ ನೋಡಿ. ಅಲ್ಲಿವರೆಗೂ ಬಾಯ್.